अवधूत चिंतन श्री गुरुदेव दत्त दिगंबराय विद्महे अत्रिपुत्राय धीमहि तन्यो दत्त प्रचोदयात स्वामी महाराज की जय. ದತ್ತಾತ್ರೇಯ ಪ್ರಭುವಿನ ಗುರುವಿನ ಕೃಪಾಶೀರ್ವಾದದಿಂದ ಗುರುಚರಿತ್ರೆಯ ಒಂದು 17ನೇ ಅಧ್ಯಾಯವನ್ನ ಪ್ರಾರಂಭಿಸ್ತಾ ಇದ್ದೀನಿ. ಎಲ್ಲರೂ ಅವಧೂತ ಚಿಂತನ ಶ್ರೀ ಗುರುದೇವದತ್ತ ಅನ್ನೋ ಬೀಜ ಮಂತ್ರವನ್ನ ಪಠನ ಮಾಡ್ತಾ ಈ ಅಧ್ಯಾಯಗಳನ್ನ ಕೇಳಬೇಕಾಗತ್ತೆ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾಮಧಾರಕನೇ ವೈಜನಾಥ ಕ್ಷೇತ್ರದಿಂದ ಹೊರಟು ಗುರುಗಳು ಕೃಷ್ಣಾ ತೀರದಲ್ಲಿ ಬಿಲ್ಲವಡಿ ಗ್ರಾಮದಲ್ಲಿ ಬಂದರು. ಅಲ್ಲಿ ಪಶ್ಚಿಮ ತೀರದಲ್ಲಿರುವ ಔದುಂಬರ ವೃಕ್ಷದ ಕೆಳಗೆ ಕುಳಿತು ಗುಪ್ತವಾಗಿ ಚಾತುರ್ಮಾಸವನ್ನು ಕಳೆದರು. ಕರವೀರ ಕ್ಷೇತ್ರದಲ್ಲಿ ವೇದ ಪಂಡಿತನಾದ ಒಬ್ಬ ಬ್ರಾಹ್ಮಣನಿದ್ದನು. ಬುದ್ಧಿಮಂದನಾದ ಮಗನು ಹುಟ್ಟಿದ್ದನು. ಆ ತರುಣ ಎಷ್ಟೇ ಪ್ರಯತ್ನ ಪಟ್ಟರೂ ಆತನಿಗೆ ವಿದ್ಯೆ ಹತ್ತಲಿಲ್ಲ. ಊರ ಜನರೆಲ್ಲ ಆತನಿಗೆ ದಡ್ಡೆನೆಂದು ನಿಂದಿಸತೊಡಗಿದರು. ತಂದೆ ತಾಯಿಯರು ಮರಣಪ್ಪನಿದರು. ಹೀಗಾಗಿ ಆ ವಿದ್ಯಾಹೀನ ತರುಣನ ಜನನಿಂದೆಯಿಂದ ಬೇಸತ್ತು ಬಿಲ್ಲವಡಿ ಗ್ರಾಮಕ್ಕೆ ಬಂದರು. ಗ್ರಾಮದ ಅಧಿದೇವತೆಯಾದ ಭುವನೇಶ್ವರಿಯು ಮುಂದೆ 3 ದಿವಸಗಳವರೆಗೆ ಉಪವಾಸ ಕುಳಿತರು. ಭುವನೇಶ್ವರಿಗೂ ತನ್ನ ಮೇಲೆ ಕೃಪೆ ಹುಟ್ಟಲಿಲ್ಲವೆಂದುಕೊಂಡು ತನ್ನ ನಾಲಿಗೆಯನ್ನು ಕತ್ತರಿಸಿ ದೇವಿಗೆ ಪಾದಕ್ಕೆ ಅರ್ಪಿಸಿದನು. ಹಾಗೂ ದೇವಿಯ ಸಾಕ್ಷಾತ್ಕಾರವಾಗದಿದ್ದರೆ ತನ್ನ ಶಿರಸ್ಸನ್ನೇ ದೇವಗರ್ಪಿಸುವೆಂದು ಸಂಕಲ್ಪ ಕೊಟ್ಟು ನಿಶ್ಚಲವಾಗಿ ಕುಳಿತನು. ಆತನಿಗೆ ತೂಕಡಿಕೆ ಬಂದಂತಾಗಿ ದೇವಿಯು ಆತನ ಸ್ವಪ್ನದಲ್ಲಿ ಕೊಂಡಳು. ಹಾಗೂ ಆ ಬ್ರಾಹ್ಮಣನ ಕುರಿತು, ಬ್ರಹ್ಮಚಾರಿಯೇ, ವಿನಾಕಾರಣ ನನ್ನ ಏಕೆ ತೊಂದರೆ ಕೊಡುವೆ? ಕೃಷ್ಣಾ ನದಿಯ ಆಚೆಯ ದಂಡೆಗಿರುವ ಔದುಂಬರ ವೃಕ್ಷದ ಕೆಳಗೆ ಒಬ್ಬ ಅವತಾರಿ ಪುರುಷ ಕುಳಿತಿದ್ದಾನೆ. ಆತನಿಂದ ನಿನ್ನ ಇಚ್ಛೆ ಪೂರ್ಣಗೊಳ್ಳುವುದು. ಅಲ್ಲಿ ಹೋಗು ಎಂದು ಹೇಳಿದರು. ತಕ್ಷಣವೇ ಆತನು ಎಚ್ಚೆತ್ತು ಓಡುತ್ತಾ ಕೃಷ್ಣಾ ನದಿಯನ್ನು ದಾಟಿ ಗುರುಗಳ ಹತ್ತಿರ ಬಂದನು. ಗುರುಗಳ ಪಾದಗಳ ಮೇಲೆ ಬಿದ್ದು ಹೊರಳಾದನು. ಈ ಶ್ರೀ ಗುರು ಕರುಣೆಯಿಂದ ಆತನ ತಲೆಯ ಮೇಲೆ ವರದ ಹಸ್ತವನ್ನಿಟ್ಟನು. ತಕ್ಷಣವೇ ಆತನಿಗೆ ದಿವ್ಯ ಜ್ಞಾನ ಉಂಟಾಯಿತು. ಕತ್ತರಿಸಿದ ಅವನ ನಾಲಿಗೆಯು ಗುರು ಕೃಪೆಯಿಂದ ಮೊದಲಿದಂತಾಗಿ ತೆಂಬಲಿಗೆ ಸಾರರೂಪ ಗುರುಚರಿತ್ರೆ 17ನೇ ಅಧ್ಯಾಯ ಮುಕ್ತಾಯವಾಯಿತು. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಅವಧೂತ ಚಿಂತನ ಶ್ರೀ ಗುರುದೇವದತ್ತ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾಮಧಾರಕನಿ ಸುರುಗುರುಗಳು ಶ್ರೀ ಗುರುಗಳು ಪಂಚಗಂಗಾ ಸಂಗಮದಲ್ಲಿ 12 ವರ್ಷ ವಾಸವಾಗಿದ್ದರು. ಅವರು ಈಗ ಅವರವಾಡ ಗ್ರಾಮಕ್ಕೆ ಭಿಕ್ಷೆಗೆ ಹೋಗುತ್ತಿದ್ದರು. ಆ ಊರಲ್ಲಿ ವೇದಭ್ಯಾಸದ ಒಬ್ಬ ದರಿದ್ರ ಬ್ರಾಹ್ಮಣನಿದ್ದನು. ಆತ ನಿತ್ಯದಲ್ಲಿ ಭಿಕ್ಷಾವರ್ತಿಯಿಂದ ಜೀವಿಸುತ್ತಿದ್ದನು. ಆತನು ಮನೆಯ ಅಂಗಳದಲ್ಲಿ ಒಂದು ಅವರೇ ಬಳ್ಳಿ ಇದ್ದಿತ್ತು. ಅದು ಮಾಳಿಗೆ ಹಬ್ಬಿಕೊಂಡು ಸದಾ ಕಾಲ ಹೂವುಕಾಯಿಗಳಿಂದ ತುಂಬಿಕೊಂಡಿರುತ್ತಿತ್ತು. ಬ್ರಾಹ್ಮಣನಿಗೆ ಭಿಕ್ಷೆ ದೊರೆಯದಿದ್ದಾಗ ಆತನ ಮನೆಯವರೆಲ್ಲ ಅವರೇಕಾಯಿ ಪಲ್ಯದಿಂದಲೇ ಸಂತೃಪ್ತಿ ಪಡೆಯಬೇಕಾಗುತ್ತಿತ್ತು. ಹೀಗಿತ್ತಿರಲು ಒಂದು ದಿವಸ ಮಧ್ಯಾಹ್ನ ವೇಳೆಗೆ ಗುರುಗಳು ಆ ಬ್ರಾಹ್ಮಣನ ಮನೆಗೆ ಭಿಕ್ಷೆಗೆ ಹೋದರು. ಗುರುಗಳನ್ನು ಕಂಡ ಬ್ರಾಹ್ಮಣ ದಂಪತಿಗಳು ಬಹುಭಕ್ತಿಗಳಿಂದ ಗುರುಗಳನ್ನು ಸ್ವಾಗತಿಸಿ ಪಾದಪೂಜೆ ಮಾಡಿದರು. ತಮಗಾಗಿ ಸಿದ್ಧಪಡಿಸಿ ಇಟ್ಟುಕೊಂಡಿದ್ದ ಅವರೇ ಕಾಳಿನ ಪಲ್ಯವನ್ನೇ ಗುರುಗಳಿಗೆ ಭಿಕ್ಷೆ ನೀಡಿದರು. ಗುರುಗಳನ್ನು ಅದರಿಂದಲೇ ತೃಪ್ತರಾಗಿ ನಿಮ್ಮ ದಾರಿದ್ರ್ಯ ದೂರಾಗಲಿ ಎಂದು ಆಶೀರ್ವದಿಸಿದರು. ಮತ್ತು ಆ ಮನೆಯಿಂದ ಹೊರಗೆ ಬರುವಾಗ ಅಂಗಳದಲ್ಲಿದ್ದ ಅವರೇ ಬಳ್ಳಿಯನ್ನು ಬಡ್ಡಿಗೆ ಹಚ್ಚಿ ಮುರಿದುವುದು ಬಂದು ಬಿಟ್ಟರು. ಬ್ರಾಹ್ಮಣನ ಹೆಂಡತಿಯು, ಈ ಯತಿಗೆ ನಾವೇನು ಅನ್ಯಾಯ ಮಾಡಿದೀವಿ ಎಂದು ನಮ್ಮನ್ನು ಕಸೆಯಿದೆ ಎಂದು ಹಳಹಳಿಸತೊಡಗಿದಳು. ವಿವೇಕಿಯಾದ ಬ್ರಾಹ್ಮಣನು ಅವಳಿಗೆ ಯತಿಯಿಂದ ಮಾಡಬಾರದೆಂದು ಬುದ್ಧಿ ಹೇಳಿದನು. ಹುಟ್ಟಿಸಿದ ದೇವರು ಯಾವ ರೀತಿಯಿಂದಾದರೂ ರಕ್ಷಿಸುತ್ತಾನೆಂದು ಹೆಂಡತಿಗೆ ಧೈರ್ಯ ಹೇಳಿದನು. ಆ ಅವರೇ ಬಳ್ಳಿಯ ಮೊಟಕಾದ ಬೇರನ್ನು ಕಿತ್ತಿಸುವ ಉದ್ದೇಶದಿಂದ ಗುದ್ದಲಿಯಿಂದ ಆ ಜಾಗೆ ನೊಗೆಯತೊಡಗಿದವು. ತಕ್ಷಣವೇ ಅಲ್ಲಿ ದೊರೆ ತುಂಬಿದ ಒಂದು ಪಾತ್ರೆ ದೊರೆಯಿತು. ದಂಪತಿಗಳಿಗೆ ಅತ್ಯಾನಂದವಾಯಿತು. ಈ ಯೋಗೀಶ್ವರನು ಮನುಷ್ಯನಲ್ಲ, ಇವನ ಕೃಪೆಯಿಂದಲೇ ನಮ್ಮ ದಾರಿದ್ರ್ಯ ನಾಶವಾಯಿತು ಎಂದುಕೊಳ್ಳುತ್ತಾ ಸಂಗಮಕ್ಕೆ ನಡೆದ ವಿಚಾರವೆಲ್ಲ ಗುರುಗಳಿಗೆ ಬಣ್ಣಿಸಿ ಭಕ್ತಿಯಿಂದ ಅವರ ಪಾದಪೂಜೆ ಮಾಡಿದರು. ಪ್ರಸನ್ನ ಚಿತ್ತರಾದ ಗುರುಗಳು ಈ ವಿಷಯವನ್ನು ಬೇರೆ ಯಾರಿಗೂ ಹೇಳಕೂಡದೆಂದು ಅಪ್ಪಣೆ ಮಾಡಿ ಕಳಿಸಿದ ಒಂಬಲಿಗೆ ಸಾರರೂಪ ಗುರುಚರಿತ್ರೆ 18ನೇ ಅಧ್ಯಾಯ ಮುಕ್ತಾಯವಾಯಿತು. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಅವಧೂತ ಚಿಂತನ ಶ್ರೀ ಗುರುದೇವದತ್ತ ದಿಗಂಬರಾಯ ವಿದ್ಮಹೇ ಅತ್ರಿಪುತ್ರಾಯ ಧೀಮಹಿ ತನ್ಯೋ ದತ್ತ ಪ್ರಚೋದಯಾತ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. 19ನೇ ಅಧ್ಯಾಯವನ್ನ ಪ್ರಾರಂಭಿಸ್ತಾ ಇದ್ದೀನಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾಮಧಾರಕನೇ, ಗುರುಗಳು ಸದಾ ಔದುಂಬರ ವೃಕ್ಷದ ಕೆಳಗೆ ಯಾಕೆ ಇರುತ್ತಿದ್ದರೆಂದು, ಔದುಂಬರ ವೃಕ್ಷವು ಶ್ರೇಷ್ಠವಾದದ್ವೆಂದು ವೇದಗಳು ಸಹಿತ ವರ್ಣಿಸುತ್ತಿವೆ. ಹಿಂದೆ ಶ್ರೀಮನ್ ನಾರಾಯಣನು ಹಿರಣ್ಯಕಶ್ಯಪನ ವಧೆಗಾಗಿ ನರಸಿಂಹ ರೂಪವನ್ನು ತಾಳಿದನು. ಆ ರಾಕ್ಷಸನನ್ನು ಉಗುರುಗಳಿಂದ ಹೊಟ್ಟೆ ಹರಿದು ಕೊಂದನು. ಆಗ ಆ ರಾಕ್ಷಸನ ಹೊಟ್ಟೆಯಲ್ಲಿದ್ದ ವಿಷವು ನರಸಿಂಹ ಉಗುರುಗಳಲ್ಲಿ ಸೇರಿಕೊಂಡು ತಾಪವಾಗತೊಡಗಿತು. ಆ ತಾಪ ನಿವಾರಿಸುವುದಕ್ಕಾಗಿ ಲಕ್ಷ್ಮೀ ದೇವಿ ಔದುಂಬರ ವೃಕ್ಷದ ಫಲಗಳನ್ನು ಆತನ ಊರುಗಳಿಗೆ ಚುಚ್ಚಿದಳು. ಅದರಿಂದ ನರಸಿಂಹನ ತಾಪವು ಶಾಂತಮಯವಾಯಿತು. ನರಸಿಂಹನ
ಪ್ರಸನ್ನಚಿತ್ತನಾಗಿ ಅಂತ ಶ್ರೇಷ್ಠ ಫಲಗಳನ್ನು ನೀಡಿದ ಔದುಂಬರ ವೃಕ್ಷವು ನೀನು ಭೂಲೋಕದಲ್ಲಿ ಕಲ್ಪವೃಕ್ಷವೆನಿಸು ಎಂದು ಆಶೀರ್ವದಿಸು. ಅದಕ್ಕಾಗಿ ಗುರುಗಳು ಸದಾ ಔದುಂಬರ ವೃಕ್ಷದ ಅಡಿಯಲ್ಲೇ ವಾಸವಾಗಿರುತ್ತಿದ್ದರು. ಕೃಷ್ಣಾ ಪಂಚಗಂಗಾ ಸಂಗಮದಲ್ಲಿರುವ ಔದುಂಬರ ವೃಕ್ಷದಲ್ಲಿ ಗುರುಗಳು ವಾಸ ಮಾಡುತ್ತಿರುವಾಗೆ ನಿತ್ಯ ಮಧ್ಯಾಹ್ನ ಅಲ್ಲಿ ಒಂದು ದೊಡ್ಡ ಸಮಾರಂಭವೇ ನಡೆಯುತ್ತಿತ್ತು. 64 ಜನ ಯೋಗಿನಿಯರು ಗುರುಗಳಿದ್ದಲ್ಲಿಗೆ ಬಂದು ನಾನಾ ತರದ ಪರಿಮಳ ಪುಷ್ಪ ಧೂಪ ದೀಪಗಳೊಂದಿಗೆ ಅವರನ್ನು ಪೂಜಿಸಿ ನಂತರ ಗುರುಗಳನ್ನು ಭಿಕ್ಷೆಗಾಗಿ ತಮ್ಮ ಸ್ಥಳಕ್ಕೆ ಕರೆದೊಯ್ಯುತ್ತಿದ್ದರು. ನಾನಾ ತರದ ಪಕ್ವಾನಗಳಿಂದ ಗುರುಗಳನ್ನು ಸಂತೃಪ್ತಿಪಡಿಸಿದ ಮತ್ತೆ ಕರೆತರಬೇಕೆಂಬ ಔದುಂಬರ ವೃಕ್ಷದಡಿಯಲ್ಲಿ ಬಿಟ್ಟು ಹೋಗುತ್ತಿದ್ದರು. ಈ ಕ್ರಮವು ಬಹಳ ದಿನಗಳವರೆಗೆ ನಡೆಯುತ್ತಿತ್ತು. ಹೀಗಾಗಿ ಗುರುಗಳು ಅವರವಾಡ ಗ್ರಾಮಕ್ಕೆ ಭಿಕ್ಷೆಗೆ ಹೋಗುವಾಗ ನಿಲ್ಲಿಸಿಬಿಟ್ಟರು. ಆ ಗ್ರಾಮದ ಜನರಿಗೆ ಈ ಯತಿಗಳು ಒಂದು ಸಮಸ್ಯೆ ಅಂತಾದರೂ ಈ ಸನ್ಯಾಸಿ ಒಂದು ದಿನವಾದರೂ ಊರಲ್ಲಿ ಭಿಕ್ಷೆಗೆ ಬರುವುದಿಲ್ಲ, ಊಟವಿಲ್ಲದೆ ಇವರು ಜೀವಿಸುವುದಾದರೂ ಹೇಗೆ ಎಂಬುದನ್ನು ಪತ್ತೆ ಹಚ್ಚಬೇಕೆಂದು ಕೆಲವು ಜನರು ಮಧ್ಯಾಹ್ನದ ವೇಳೆಗೆ ಔದುಂಬರ ವೃಕ್ಷದತ್ತ ನಡೆದರು. ಆದರೆ ಅಲ್ಲಿ ನಡೆದಿರುವ ಚಮತ್ಕಾರ, ಪೂಜೆ, ವಾದ್ಯ ವೈಭವಗಳನ್ನು ಅವರಿಗೆ ಭೀತಿ ಉಂಟು ಮಾಡಿದ್ದರಿಂದ ಓಡಿ ಹೋದರು. ಔದುಂಬರ ವೃಕ್ಷದ ಸಮೀಪದಲ್ಲಿರುವ ಹೊಲವನ್ನು ಒಬ್ಬ ಅಂಬಿಗನು ಕಾಯುತ್ತಿದ್ದನು. ಆತನು ತನ್ನ ಹೊಲದಲ್ಲಿ ಕುಳಿತುಕೊಂಡು ಒಂದು ಮಧ್ಯಾಹ್ನ 64 ಯೋಗಿನಿಯರು ಗುರುಪೂಜೆ ಮಾಡುತ್ತಿರುವುದನ್ನು ಕುತೂಹಲದಿಂದ ನೋಡಿದರು. ಪೂಜೆ ಮುಗಿಸಿದ ನಂತರ ಯೋಗಿನಿಯರು ಗುರುಗಳನ್ನು ತಮ್ಮ ಸಂಗಡ ಕರೆದುಕೊಂಡು ಹೊರಟು ಹೋಗಲು ಕಾಯುತ್ತಿದ್ದರು. ಅಂಬಿಗನು ಮೆಲ್ಲನೆ ಎದ್ದು ಕುತೂಹಲದಿಂದ ಅವರನ್ನು ಹಿಂಬಾಲಿಸಿದರು. ಯೋಗಿನಿಯರು ನದಿಯ ಕಡೆಗೆ ಗುರುಗಳನ್ನು ಕರೆದೊಯ್ದರು. ಗುರುಗಳು ನದಿಯಲ್ಲಿ ಕಾಲಿಡುತ್ತದಂತೆಯೇ ನದಿ ಇಬ್ಬಾಗವಾಗಿ ಸರಿದು ನಡುವೆ ಮಾರ್ಗ ಉಂಟಾಯಿತು. ಯೋಗಿನಿಯರು ಆ ಮಾರ್ಗದ ಗುರುಗಳನ್ನು ಸ್ವಾಗತಿಸುತ್ತಾ ಕರೆದುಕೊಂಡು ಹೊರಟರು. ಅಂಬಿಗನಿಗೆ ಗುರುಗಳ ಬಗ್ಗೆ ಭಕ್ತಿ ಉಂಟಾಯಿತು. ಕುತೂಹಲದಿಂದ ಮುಂದೇನೋ ನಡೆಯುವುದೇನು ನೋಡಬೇಕೆಂದು ತಾನೂ ಗುರುಗಳನ್ನು ಆ ದಾರಿಯಲ್ಲೇ ಸಾಗಿದನು. ಎದುರಿಗೆ ಪ್ರಕಾಶಮಾನವಾದ ಒಂದು ಅಮರಾವತಿಯ ಹೋಲುವ ನಗರವೊಂದು ಅಲ್ಲಿ ಗೋಚರಿಸಿತು. ಯೋಗಿನಿಯರು ಗುರುಗಳನ್ನು ರತ್ನಖಚಿತವಾದ ಸುಖಾಸನದಲ್ಲಿ ಕುಳ್ಳಿರಿಸಿ ನಾನಾ ವಿಧ ಪಕ್ವಾನಗಳಿಂದ ಭೋಜನ ಮಾಡಿಸಿದರು. ಅದನ್ನೆಲ್ಲ ಕಣ್ಣಾರೆ ಕಂಡ ಗಂಗಾನುಜನು ಬೆಕ್ಕಸ ಬೆರಗಾಗಿ ಚಿತ್ರದ ಗೊಂಬೆಯಂತೂ ನಿಂತು ಬಿಟ್ಟನು. ಗುರುಗಳು ತಿರುಗಿ ಹೊರಟಾಗ ತಟ್ಟನೆ ಗಂಗಾನುಜನು ಅವರ ಮೇಲೆ ದೃಷ್ಟಿ ಬಿದ್ದಿತು. ಅವರು ಚಕಿತರಾಗಿಯರು ನೀನೇಕೆ ಇಲ್ಲಿ ಬಂದೆ ಎಂದು ಪ್ರಶ್ನೆ ಮಾಡಿದನು. ಅಂಬಿಗನು ತಟ್ಟನೆ ಕೈ ಮುಗಿದು ಯಾಕೋ ಇಲ್ಲ ಗುರುವೇ, ನಿಮ್ಮ ದರ್ಶನಕ್ಕಾಗಿ ಬಂದಿದ್ದೆ ಎನ್ನುತ್ತಾ ಸಾಷ್ಟಾಂಗ ನಮಸ್ಕಾರ ಹಾಕಿದನು. ಹಾಗೂ ಗುರುಗಳು ಭಕ್ತಿ ಪುಲಕಿತನಾಗಿ ಬಂದಿದ್ದೆ ಎನ್ನುತ್ತಾ ಸಾಷ್ಟಾಂಗ ನಮಸ್ಕಾರ ಹಾಕಿದನು. ಹಾಗೂ ಗುರುಗಳು ಭಕ್ತಿ ಪುಲಕಿತನಾದ ತಂದೆ, ನೀವು ಮನುಷ್ಯ ರೂಪದಿಂದ ನಮ್ಮಂತ ಪಾಮರನ್ನು ಉದ್ಧರಿಸುವುದಕ್ಕಾಗಿ ಭೂಮಿಗೆ ಬಂದ ಭಗವಂತರಾಗಿದ್ದೀರಿ. ನನ್ನನ್ನು ಉದ್ಧರಿಸುವ ತಂದೆ ಎಂದು ಸ್ತುತಿ ಮಾಡುತ್ತಾ ಮತ್ತೆ ನಮಸ್ಕಾರ ಮಾಡತೊಡಗಿದರು. ಗುರುದೇವನು ಸಂಪ್ರೀತನಾಗಿ ಗಂಗಾನುಜನು ಇನ್ನು ಮೇಲೆ ನೀನು ಸಿರಿವಂತನಾಗಿ ಸುಖದಿಂದ ಬಾಳುವೆ. ಆದರೆ ಇಲ್ಲಿ ನೀನು ನೋಡಿದ್ದನ್ನು ಯಾರಿಗೂ ಹೇಳಬೇಡ. ನೀನು ಈ ವಿಷಯವನ್ನು ಅನ್ಯರಾದರೂ ಬಾಯಿ ಬಿಚ್ಚಿದೆಯೋ ಅಂದೇ ನಿನಗೆ ಮರಣ ಉಂಟಾಗುತ್ತದೆ ಎಂದು ಹೇಳುತ್ತಾ ಅವರೊಂದಿಗೆ ಔದುಂಬರ ವೃಕ್ಷದ ಅಡಿಗೆ ಬಂದರು. ಶ್ರೀ ಗುರುವಿನ ಅಪ್ಪಣೆ ಪಡೆದು ಹೊರಟು ಆ ಅಂಬಿಗನ ಅಂದೇ ತನ್ನ ಹೊಲದಲ್ಲಿ ಬಂಗಾರದ ನಾಣ್ಯಗಳಿಂದ ತುಂಬಿದ್ದ ಒಂದು ಪಾತ್ರೆಯೊಂದು ಸಿಕ್ಕಿತು. ಅಂದಿನಿಂದ ಗಂಗಾನುಜನು ಗುರುಗಳ ಪರಮ ಭಕ್ತನಾಗಿ ಅವರ ಸೇವೆ ಮಾಡುತ್ತಾ ಜ್ಞಾನವಂತನಾದನು. ಒಂದು ದಿನ ಗಂಗಾನುಜನು ಗುರುಗಳ ಪಾದ ಸೇವೆ ಮಾಡುತ್ತಾ ಕುಳಿತಾಗ ಗುರುಗಳೇ ಮಾಗಸದಲ್ಲಿ ಕಾಶಿ ಯಾತ್ರೆಗೆ ಹಾಗೂ ಪ್ರಯಾಗ ಸ್ನಾನಗಳನ್ನು ಅಂತ ಭಾಗ್ಯವು ದೊರೆಯುವುದು ಎದುರು ಎಂದು ನಿರಾಸೆಯ ಉಸಿರು ಬಿಟ್ಟನು. ಆಗ ಗುರುಗಳು ಗಂಗಾನುಜನು ಪಂಚಗಂಗಾ ಕೃಷ್ಣ ಸಂಗಮ ಪ್ರಯಾಗ ಸಮಾನವಾಗಿದೆ, ಅಲ್ಲದೆ ಕೊಲ್ಲಾಪುರ ದಕ್ಷಿಣ ಕಾಶಿ ಎಂದು ತಿಳಿಯಲ್ಪಡುತ್ತಿದೆ. ನಿನಗೆ ಕಾಶಿ ಯಾತ್ರೆ ಮಾಡುವ ಆಸೆ ಇದ್ದರೆ ಕಣ್ಮುಚ್ಚಿಕೊಂಡು ನಾವು ಕುಳಿತಿದ್ದ ಈ ವ್ಯಾಘ್ರಜಿಯನ್ನು ಗಟ್ಟಿಯಾಗಿ ಹಿಡಿದುಕೋ ಎಂದು ಆಜ್ಞೆ ಮಾಡಿದರು. ಅಂಬಿಗನು ಹಾಗೆ ಮಾಡಿದನು. ಆ ಒಂದು ನಿಮಿಷದಲ್ಲಿ ಗುರುಗಳು ಅವನಿಗೆ ಕಣ್ತೆರೆದು ನೋಡಲು ಆಜ್ಞೆ ಮಾಡಿದರು. ಗಂಗಾನುಜನು ಕಣ್ಬಿಟ್ಟು ನೋಡಿದಾಗ ಅವರು ಪ್ರಯಾಗ ಕ್ಷೇತ್ರದಲ್ಲಿ ಕುಳಿತಿದ್ದರು. ಅಲ್ಲಿ ಸ್ನಾನ ಮುಗಿಸಿಕೊಂಡು ನಂತರ ಕಾಶಿ ವಿಶ್ವೇಶ್ವರನ ದರ್ಶನ ಪಡೆದುಕೊಂಡು ಸಾಯಂಕಾಲವಾಗುವಷ್ಟರಲ್ಲಿ ಮತ್ತೆ ಮೊದಲು ತಾವಿದ್ದ ಸ್ಥಳಕ್ಕೆ ಕುಳಿತಿದ್ದರು. ಗುರುಗಳು ಈ ಅದ್ಭುತ ಲೀಲೆಯನ್ನು ಕಂಡು ಗಂಗಾನುಜನು ಬೆರಗಾಗೂ ಅವರಿಗೆ ದೀರ್ಘದಂಡ ನಮಸ್ಕಾರ ಮಾಡಿದನು. ನರ್ಸೋಬಾಡಿಯಲ್ಲಿ
ನರಸೋಬವಾಡಿಯಲ್ಲಿ ಗುರುಗಳು ಲೀಲೆ ಪ್ರಚಾರವಾಗಿ ಭಕ್ತರ ಕಾಟ ಹೆಚ್ಚಾದ್ದರಿಂದ ಅಲ್ಲಿಂದ ಭೀಮಾ ತೀರದತ್ತ ಹೊರಡಲು ಲಭ್ಯರಾಗಿದ್ದರು. 64 ಜನ ಯೋಗಿನಿಯರು ಬಂದು ಗುರು ದೇವ ನಮ್ಮನ್ನಗಲಿ ಹೋಗಬೇಡಿರಿ ಎಂದು ಗೋಗಿಯತೊಡಗಿದರು. ಗುರುಗಳು ಯೋಗಿನಿಯರು, ನಾವು ಇಲ್ಲಿಂದ ಹೊರಟು ಹೋದರೆ ಈ ಔದುಂಬರ ದಡಿಯಲ್ಲಿ ಸದಾ ನಮ್ಮ ವಾಸ್ತವ್ಯ ಇರುತ್ತದೆ. ಇಲ್ಲಿ ಪಾದುಕೆಗಳು ಪೂಜಿಸುವ ಭಕ್ತರಿಗೆ ಸಹಾಯ ಮಾಡುತ್ತಾ ನೀವು ಇಲ್ಲಿಯೇ ನೆಲೆಗೊಳ್ಳಿರಿ ಎಂದು ಆಶೀರ್ವದಿಸಿದರು. ಅವರ ಅನುಮತಿ ಪಡೆದು ಗಾಣಗಾಪುರಕ್ಕೆ ಹೊರಟರೆಂಬರಿಗೆ ಸಾರರೂಪ ಗುರುಚರಿತ್ರೆ 19ನೇ ಅಧ್ಯಾಯ ಮುಕ್ತಾವಾಯಿತು. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಅವಧೂತ ಚಿಂತನ ಶ್ರೀ ಗುರುದೇವದತ್ತ ದಿಗಂಬರಾಯ ವಿದ್ಮಹಿ ಅತ್ರಿಪುತ್ರಾಯ ಧೀಮಹಿ ತನ್ಯೋ ದತ್ತ ಪ್ರಚೋದಯಾತ. ಗುರುದೇವದತ್ತ. ಇಲ್ಲಿಗೆ 3 ಅಧ್ಯಾಯನ ಮುಗಿಸ್ತಾ ಇದ್ದೀನಿ. ಮತ್ತೆ 21, 22, 20ರ ಅಧ್ಯಾಯಗಳನ್ನು ಮುಂದಿನ ವಿಡಿಯೋಗಳಲ್ಲಿ ನಾನು ಪ್ರಸಾರ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ಗುರುಚರಿತ್ರೆ ಅಧ್ಯಾಯವನ್ನು ಮುಗಿಸ್ತಾ ಇದ್ದೀನಿ. ಅವಧೂತ ಚಿಂತನ ಶ್ರೀ ಗುರುದೇವದತ್ತ ದಿಗಂಬರಾಯ ವಿದ್ಮಹಿ ಅತ್ರಿಪುತ್ರಾಯ ಧೀಮಹಿ ತನ್ಯೋ ದತ್ತ ಪ್ರಚೋದಯಾತ್.